ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿದ್ಯಾಭಿರುಚಿಯನ್ನು ಎಲ್ಲರೂ ನೋಡಿ ಹಾರೈಸಿ. ಇವತ್ತು ನಾನು ಮಾಡ್ತಾ ಇರೋದು ಮಾವಿನ ಹಣ್ಣಿನಿಂದ ತುಂಬ ಚೆನ್ನಾಗಿ ಒಂದು ಪಲ್ಯ ಸೂಪರಾಗಿರುತ್ತೆ ಊಟಕ್ಕೆ. ಓಕೆನಾ? ಮಾಡುವ ವಿಧಾನವನ್ನು ಕೂಡ ನೋಡೋಣ. ಒಂದು ಅರ್ಧ ಸ್ಪೂನು ಉದ್ದಿನಬೇಳೆಯನ್ನು ಹಾಕ್ತಾಯಿದ್ದೀನಿ. ಹಾಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಇದಕ್ಕೆ. ಇಲ್ಲಿ ಹುಳಿ ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ಇದನ್ನು ಫುಲ್ ಕ್ಲೀನ್ ಮಾಡಿ ತೊಳೆದು ಬಟ್ಟೆಯಲ್ಲಿ ಒಣಗಿಸಿ ಆಮೇಲೆ ಮಾವಿನ ಹಣ್ಣನ್ನು ಬಿಡಿಸಿಟ್ಟಿದ್ದೀನಿ. ಈಗ ಸ್ವಲ್ಪ ಅರ್ಧ ಸ್ಪೂನ್ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಹಾಗೆ ಕರಿಬೇವು, ಹದಿನೈದು ದಿನ ಇಟ್ಟರೂ ಕೂಡ ಚೆನ್ನಾಗಿರುತ್ತೆ ಇದು. ಚೂರೇ ಚೂರು ಅರಿಶಿಣವನ್ನು ಕೂಡ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಖಾರಕ್ಕೆ MTR ಚಿಲ್ಲಿ ಪೌಡ್ರನ್ನು ತಗೊಂಡಿದ್ದೀನಿ. ಹಸಿಮೆಣಸಿಂದ ಕೂಡ ಮಾಡಬಹುದು. ನಾನು ಹಸಿಮೆಣಸು ಯೂಸ್ ಮಾಡ್ತಾ ಇಲ್ಲ. ಒಗ್ಗರಣೆ ಚಟ ಚಟ ಅಂತ ಸಿಡಿತಾ ಇದ್ದ ಹಾಗೆ ಈಗ ಮೆಣಸಿನ ಹಿಟ್ಟನ್ನು ಹಾಕೋಣ. ಖಾರನೂ ಜಾಸ್ತಿ ಇರಬೇಕು, ಸ್ವೀಟ್ ಕೂಡ ಜಾಸ್ತಿ ಇರಬೇಕು. ಈಗ ಮಾವಿನ ಹಣ್ಣನ್ನು ಹಾಕೋಣ. ಇದರೊಳಗೆ ಮೆಲ್ಟ್ ಆಗಬೇಕು. ಫುಲ್ ಪಾಕ ಬಂದರೆ 1 ತಿಂಗಳವರೆಗೆ ಇಡಬಹುದು. ಅಷ್ಟು ಚೆನ್ನಾಗಿರುತ್ತೆ ಇದು. ಈಗ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಖಾರ ಖಾರವಾಗಿ ಸ್ವೀಟ್ ಆಗಿರಬೇಕು, ತುಂಬಾ ಚೆನ್ನಾಗಾಗತ್ತೆ. ಈಗ ಇದಕ್ಕೆ ಬೆಲ್ಲ ಕೂಡ ಹಾಕ್ತಾ ಇದ್ದೀನಿ. ಬೆಲ್ಲ ಕೂಡ ಜಾಸ್ತಿ ಬೇಕು ಇದಕ್ಕೆ. ಹುಳಿ ಜಾಸ್ತಿ ಇರೋದ್ರಿಂದ ಬೆಲ್ಲ ಜಾಸ್ತಿ ಬೇಕಾಗುತ್ತೆ. ಉಪ್ಪು ಹುಳಿ ಖಾರ ಹದವಾಗಿ ಬಿದ್ದರೆ ತುಂಬಾ ಚೆನ್ನಾಗಾಗುತ್ತೆ. ನೀರು ಮಾತ್ರ ಸೇರಿಸೋ ಹಾಗಿಲ್ಲ. ನೀರು ಒಂಚೂರು ಸೇರಿಸಬಾರ್ದು ಇದಕ್ಕೆ. ಈಗ ಕುದೀತಾ ಇದೆ. ಇದು ಫುಲ್ ಕುದಿಬೇಕು. ಇದು ಸ್ವಲ್ಪ ದಪ್ಪ ಲೇಹಿ ಥರ ಆಗಬೇಕು. ಇದು ಪಾಕ ಬಂದು ಥರ ಆಗಬೇಕು. ಚೆನ್ನಾಗಾಗತ್ತೆ ಊಟಕ್ಕೆ. ಇನ್ನೂ ಜಾಸ್ತಿ ಕುದಿಬೇಕು ಇದು. ಒಂದು ಚೂರು ಊಟಕ್ಕೆ ಹಾಕಿ ಊಟ ಮಾಡಿದರೆ ತುಂಬ ಚೆನ್ನಾಗಾಗತ್ತೆ. ಗೊರಟೆ ಸಹ ಇಡಬಹುದು ಅದರಲ್ಲೇ, ತುಂಬಾ ಚೆನ್ನಾಗಾಗುತ್ತೆ. ಮತ್ತು ಅದರ ರಸದಿಂದಲೇ, ಮಾವಿನ ಹಣ್ಣಿನ ರಸದಿಂದಲೇ ದಪ್ಪ ಆಗ್ತಾ ಹೋಗಬೇಕು. ಫುಲ್ ಕುದೀತಾ ಉಂಟು. ಈಗ ನೋಡಿ ಕ್ವಾಂಟಿಟಿ ಚೇಂಜ್ ಆಗ್ತಾ ಉಂಟು.
ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಓಕೆನಾ?